ಹೇಳಿ, ಈಗ ಬೈ ಎಲೆಕ್ಷನ್ ಬಂದಿದೆ. ಹೌದು. ಕುಮಾರಸ್ವಾಮಿ ಅವ್ರು ನಿಂತ್ಕೊಂಡ್ರೆ MD ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಇಲ್ಲ ಯೋಗೇಶ್ವರ್ ನಿಂತ್ಕೊಂಡ್ರೆ ಬೆಟ್ರಾ, ಏನು ಕಾಂಗ್ರೆಸ್ ಇಂದ ಯಾರು ನಿಂತ್ಕೋಬೇಕು? ಈಗ ಹರಿಕಾರ ನೀರಾವರಿ ಹರಿಕಾರ ಯೋಗೇಶ್ ಕೊಟ್ಟರೆ ಒಳ್ಳೆಯದು. ಅವ್ರಿಗೆ ಇರೋದು ಬೆಲೆ. ಅವರು ಅಲ್ವ ಈಗ ಸುಮಾರು 178 ಹಳ್ಳಿ ಕೆರೆಗೂ ನೀರು ಕೊಟ್ಟವ್ರು. ಅವರು ಕೊಟ್ಟರೆ ಒಳ್ಳೆಯದು. ಈಗ ಅವರು ಏನೋ ಈಗ ಅವ್ರವ್ರು ನಡೀತಾ ಇದೆ, ಇಲ್ಲ JDS ಚಿಹ್ನೆಯಲ್ಲಿ ನಿಂತ್ಕೊಳ್ಳಿ ಅಂತ ಏನೋ ನಡೀತಾ ಇದೆ. ಇವರು ಒಪ್ತಾ ಇಲ್ಲ. ಬಂದಮೇಲೆ ಅದಕ್ಕೂ ನಾವು ರೆಡಿ. ಯೋಗೇಶ್ ಪರ್ವ ನಮ್ಮದು. ಓಕೆ, ಈಗ ರಾಮನಗರ ಜಿಲ್ಲೆನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ಬೇಕು? ಇಲ್ಲ ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅದು. ಈಗ DK ಶಿವಕುಮಾರ್ ಕಡೆ ತಲೆ ಹಾಕದೇ ಇರೋರು ಇವಾಗ ಫುಲ್ ಇಲ್ಲೇ ಓಡಾಡ್ತಾ ಇದ್ರು, ಅದ್ರ ಬಗ್ಗೆ ಹೇಳಿ. ಅಲ್ಲಲ್ಲಿ ಯಾರೂ ಇಲ್ಲ ಬಿಡಿ, ಅಲ್ಲಿ ಯಾರೂ ಇಲ್ಲ. ಇಲ್ಲಿ DK ಶಿವಕುಮಾರ್ ಸಮನ ಮಾಡಬೇಕು ಅಂತಲೇ ನಿಂತಿರೋ ಜನನೇ ಇರೋದೇ ಹೊರತು ಯಾರು ಇಲ್ಲ ಇಲ್ಲಿ. ಸರ್, ಈಗ ಬೈ ಎಲೆಕ್ಷನ್ ಬರ್ತಾ ಇದೆ. NDA ಅಭ್ಯರ್ಥಿಗಳು ನಿಖಿಲ್ ಕುಮಾರಸ್ವಾಮಿ ಇವ್ರು ನಿಂತ್ಕೊಂಡ್ರೆ ಬೆಟ್ರಾ, ಯೋಗೇಶ್ವರ್ ಏನಕ್ಕೆ ಯೋಗೇಶ್ವರ ಏನಕ್ಕೆ ಗೊತ್ತಿಲ್ಲ ಸರ್? ಅವ್ರು ಎರಡು ಬಾರಿ ಸೋತಾರ ಸರ್, 5 ಬಾರಿ ಗೆದ್ದಿದ್ರು. ಕುಮಾರಸ್ವಾಮಿ ಬರಲಿಲ್ಲ ಅಂದ್ರೆ ಸೋಲಿಲ್ಲ ಸರ್ದಾರ ಅವರೇ. ಕುಮಾರಸ್ವಾಮಿ 2 ಬಾರಿ ಬದಲಾಗಿ ಅವ್ರು ಸೋತದ್ದು. ಮುಖ್ಯಮಂತ್ರಿ ಮತ್ತು ತಂದೆ ಪ್ರಧಾನಮಂತ್ರಿ ಅಲ್ವಾ, ಸ್ವಲ್ಪ ಬೆಲೆ ಕೊಟ್ಟು ಗೆಲ್ಸಿದ್ರು ಅಷ್ಟೇ. ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ಗೆಲ್ತಿಲ್ಲ ಯಾರ ಸಿದ್ದರಾಮಯ್ಯನೇ ಬರಲಿ, DK ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯನೇ ಬರಲಿ, ಏನೂ ಆಗುದಿಲ್ಲ. ಈಗ ರಾಮನಗರ ಜಿಲ್ಲೆನ ಬೆಂಗಳೂರು ದಕ್ಷಿಣ ಅಂತ ಅದು ಆಗುದಿಲ್ಲ, ಕನಸಿಗೂ ಆಗುದಿಲ್ಲ, ಅದು ಮಾಡೋಕ್ಕೂ ಆಗುದಿಲ್ಲ. ಮಾಡ್ದಿದ್ದಾಗ ತಲೆನೇ ಆಗ್ತೇವೆ. ಮಾಡ್ತಾರೆ ಗೊತ್ತಾಯ್ತರಿ. ಈಗ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.